ಸಂಕ್ರಾಂತಿ 2026 7 ಸಿನಿಮಾಗಳು ಕ್ರೇಜ್ ಇರೋದು ಯಾವುದು? ಅಡ್ವಾನ್ಸ್ ಬುಕಿಂಗ್, ಬಾಕ್ಸ್ ಆಫೀಸ್ ಲೆಕ್ಕಾಚಾರವೇನು? ಸಂಕ್ರಾಂತಿ ಬಂತು ಅಂದರೆ ದಕ್ಷಿಣ ಭಾರತದ 2 ಚಿತ್ರರಂಗಗಳು ಅಲರ್ಟ್ ಆಗಿ ಬಿಡುತ್ತವೆ. ತೆಲುಗು ಚಿತ್ರರಂಗದಲ್ಲಿ ಸಿನಿಮಾಗಳು ಕಾಂಪಿಟೇಷನ್ ನಲ್ಲಿ ಬಿಡುಗಡೆಯಾಗುತ್ತವೆ. ಹಾಗೆ ಈ ಚಿತ್ರರಂಗಕ್ಕೆ ಕಾಂಪಿಟೇಷನ್ ಕೊಡುವುದು ತಮಿಳು ಚಿತ್ರರಂಗ. ತಮಿಳು ಚಿತ್ರರಂಗದಲ್ಲಿಯೂ ಸೂಪರ್ ಸ್ಟಾರ್ಗಳು ಸಿನಿಮಾ ರಿಲೀಸ್ ಮಾಡುವುದಕ್ಕೆ ತುದಿಗಾಲಲ್ಲಿ ನಿಂತಿರುತ್ತಾರೆ. ಈ 2 ಚಿತ್ರರಂಗದಲ್ಲಿ ಈ ವರ್ಷ ಕೂಡ ಬಿಗ್ ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿವೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಸೂಪರ್ ಸ್ಟಾರ್ಗಳು ಅಖಾಡಕ್ಕೆ ಇಳಿಯುತ್ತವೆ. ಸಿನಿಮಾ ಮಂದಿರಗಳು ತುಂಬಿ ತುಳುಕುತ್ತವೆ. ಕೆಲವು ಸಿನಿಮಾಗಳು ಕಾಂಪಿಟೇಷನ್ ಅಲ್ಲಿ ಗೆದ್ದರೆ ಮತ್ತೆ ಕೆಲವು ಸೋತು ಸುಣ್ಣವಾಗುತ್ತವೆ. 2026 ಸಂಕ್ರಾಂತಿಯಲ್ಲಿ ಒಟ್ಟು 6 ಬಿಗ್ ಸಿನಿಮಾ ರಿಲೀಸ್ ಆಗಲಿವೆ. ಈಗಾಗಲೇ ಕೆಲವು ಅಡ್ವಾನ್ಸ್ ಬುಕಿಂಗ್ ಅನ್ನು ಓಪನ್ ಮಾಡಿವೆ. ಈ 6 ಸಿನಿಮಾಗಳ ಅಡ್ವಾನ್ಸ್ ಬುಕಿಂಗ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಇಲ್ಲಿದೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ದಿ ರಾಜಸಭಾ. ಡಾರ್ಲಿಂಗ್ ಪ್ರಭಾಸ್ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಗುತ್ತಿದೆ. ಮಾರುತಿ ನಿರ್ದೇಶನದ ಈ ಹಾರರ್ ಕಾಮಿಡಿ ಜಾನರ್ ಸಿನಿಮಾ ಈಗಾಗಲೇ ಹಾಡುಗಳು ಹಾಗೂ ಟ್ರೈಲರ್ ನಿಂದ ಸದ್ದು ಮಾಡುತ್ತಿದೆ. ದಿ ರಾಜಸಭಾ ಈ ವರ್ಷದ ಮೊದಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಬಹಳ ದಿನಗಳ ಬಳಿಕ ಪ್ಯಾನ್ ಇಂಡಿಯಾ ಇಮೇಜ್ ನಿಂದ ಪ್ರಭಾಸ್ ಹೊರಬಂದು ಸಿನಿಮಾ ಮಾಡಿದ್ದಾರೆ. ಈಗಾಗಲೇ ಉತ್ತರ ಅಮೆರಿಕದಲ್ಲಿ ಈ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಓಪನ್ ಮಾಡಲಾಗಿದೆ. ಡಿಸೆಂಬರ್ 2ರ ಹೊತ್ತಿಗೆ 3.15 ಕೋಟಿಯಷ್ಟು ಬಿಸ್ನೆಸ್ ಮಾಡಿದೆ. ಇನ್ನೂ 1 ವಾರ ಬಾಕಿ ಇದ್ದು ಅಡ್ವಾನ್ಸ್ ಬುಕಿಂಗ್ ನಿಂದಲೇ ಮತ್ತಷ್ಟು ಬಿಸ್ನೆಸ್ ಆಗುವ ಸಾಧ್ಯತೆ ಇದೆ. ಜನನಾಯಕನ್. ರಾಜಕೀಯಕ್ಕೆ ಧುಮುಕಿರುವ ದಳಪತಿ ವಿಜಯ್ ಸಿನಿಮಾಗೆ ಗುಡ್ ಬೈ ಹೇಳುತ್ತಿದ್ದಾರೆ. ಹೀಗಾಗಿ ವಿಜಯ್ ನಟನೆಯ ಕೊನೆಯ ಸಿನಿಮಾ ಜನನಾಯಕನ್ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿವೆ. ಕೊನೆಯ ಸಿನಿಮಾವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ವಿಜಯ್ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ಮಲೇಷ್ಯಾದಲ್ಲಿ ಅದ್ದೂರಿಯಾಗಿ ಆಡಿಯೋ ಲಾಂಚ್ ಮಾಡಲಾಗಿತ್ತು. KVN ಪ್ರೊಡಕ್ಷನ್ ನಿರ್ಮಾಣದ ಈ ಸಿನಿಮಾಗೆ ತಮಿಳುನಾಡು ಅಷ್ಟೇ ಅಲ್ಲ, ಕರ್ನಾಟಕ, ಕೇರಳ ಹಾಗೂ ವಿದೇಶಗಳಲ್ಲಿ ಬೇಡಿಕೆ ಇದೆ. ಕರ್ನಾಟಕ ಹಾಗೂ ಕೇರಳದಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ್ದು 3 ಕೋಟಿ ಬಿಸ್ನೆಸ್ ಆಗಿದೆ ಎಂದು ಮಿಂಟ್ನಲ್ಲಿ ವರದಿಯಾಗಿದೆ. ಇಲ್ಲಿಯವರೆಗೆ ವಿಶ್ವದಾದ್ಯಂತ 15 ಕೋಟಿ ಬಿಸ್ನೆಸ್ ಆಗಿದೆ ಎಂದು ಸ್ಯಾಕ್ನಿಲ್ ವರದಿಯಲ್ಲಿ ಹೇಳಿದೆ. ಉತ್ತರ ಅಮೆರಿಕ, UK ಹಾಗೂ ಆಸ್ಟ್ರೇಲಿಯಾದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎನ್ನಲಾಗಿದೆ. ಮನಶಂಕರ ವರಪ್ರಸಾದ ಗಾರು. ಸಂಕ್ರಾಂತಿಗೆ ರಿಲೀಸ್ ಆಗುತ್ತಿರುವ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾ ಮನಶಂಕರ ವರಪ್ರಸಾದ್ ಗಾರು. ಮೆಗಾಸ್ಟಾರ್ ಚಿರಂಜೀವಿ, ನಯನತಾರ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅನಿಲ್ ರವಿಪುಡಿ ನಿರ್ದೇಶನದ ಈ ಸಿನಿಮಾ ಪಕ್ಕಾ ಕಾಮಿಡಿ ಎಂಟರ್ಟೈನರ್. ಈ ಸಿನಿಮಾ ಜನವರಿ 11ರಂದು ವಿಶ್ವದಾದ್ಯಂತ ರಿಲೀಸ್ ಆಗುತ್ತಿದೆ. ಅಡ್ವಾನ್ಸ್ ಬುಕಿಂಗ್ ನಿಂದ ಈಗಾಗಲೇ 1 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ. ಪರಾಸಕ್ತಿ. ಶಿವಕಾರ್ತಿಕೇಯನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಜನವರಿ 14ರಂದು ರಿಲೀಸ್ ಆಗುತ್ತಿದೆ. ಸುಧಾ ಕೊಂಗರ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಶಿವಕಾರ್ತಿಕೇಯನ್ ಜೊತೆ ಅಥರ್ವ ಮುರಳಿ, ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ನಗ ನಗ ಒಕರಾಜು. ನವೀನ್ ಪೊಲಿಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ ಇದು. ಚೊಚ್ಚಲ ಬಾರಿಗೆ ಮಾರಿ ನಿರ್ದೇಶನ ಮಾಡಿರುವ ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಭರತ್ ಮಹಾಸೈಲು ವಿದ್ಯಾಪತಿ. ರವಿತೇಜ, ಡಿಂಪಲ್ ಹಯಾತಿ ಹಾಗೂ ಆಸಿಕಾ ರಂಗನಾಥ್ ನಟಿಸಿರುವ ಈ ಸಿನಿಮಾ ಮೇಲೆ ನಿರೀಕ್ಷೆ ಇದೆ. ಪಕ್ಕಾ ಫ್ಯಾಮಿಲಿ ಕಾಮಿಡಿ ಡ್ರಾಮಾ ಆಗಿರುವುದರಿಂದ ಸಂಕ್ರಾಂತಿ ಹಬ್ಬಕ್ಕೆ ಪರ್ಫೆಕ್ಟ್ ರಿಲೀಸ್ ಎನ್ನಲಾಗಿದೆ. ನರಿ ನರಿ ನಡುಮು ಮುರಾರಿ. ತೆಲುಗು ಮತ್ತೊಂದು ಸ್ಟಾರ್ ನಟ ಶರ್ವಾನಂದ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ ಇದು. ಈ ಸಿನಿಮಾ ಜನವರಿ 15ರಂದು ರಿಲೀಸ್ ಆಗುತ್ತಿದ್ದು ಫ್ಯಾಮಿಲಿ ಆಡಿಯನ್ಸ್ ಇಷ್ಟ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಚಿತ್ರರಂಗವಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು.